ಹಂಗೆಲ್ಲ ಕೂಗೋದು ಹೌದಾ ಕೇಳಿದ್ದೀರಾ ಹೋಗ್ತಾವಲ್ಲ ಕೇಳಿಲ್ವಾ ಹಾಗೆ ಒಳ್ಳೆ ಒಂದು ಊರಲ್ಲಿ ಒಂದು ಕತ್ತೆ ಇತ್ತು, ಟಾಂಕಿ ಇತ್ತು. ಅದಕ್ಕೆ ಒಂದು ಹೆಸರಿಟ್ಟಿದ್ರು. ಹೆಸರಿಲ್ವಾ ಎಲ್ಲರಿಗೂ? ನಾವೆಲ್ಲರೂ ಯಾವುದೇ ಪಾಠವನ್ನು ಬೋಧನೆ ಮಾಡುವಾಗ ಚಿತ್ರಗಳ ಮೂಲಕ ಮಕ್ಕಳಿಗೆ ಆಸಕ್ತಿ ಬರುವಂತೆ ಮಾಡಿ ಪ್ರತಿ ಪಾಠಗಳನ್ನು ಬೋಧಿಸುತ್ತಿದ್ದರು. ಇದು ಅವರ ಅಭ್ಯಾಸವಾಗಿತ್ತು. ಯಾವುದೇ ಪಾಠವಾದರೂ ಕಪ್ಪು ಹಲಗೆಯ ಮೇಲೆ ಚಿತ್ರಗಳಿಲ್ಲದೆ ಯಾವ ಪಾಠವನ್ನು ಸಹ ಅವರು ಮಾಡುತ್ತಿರಲಿಲ್ಲ. ಎಲ್ಲ ಮಕ್ಕಳು ಆಸಕ್ತಿಯಿಂದ, ಚಟುವಟಿಕೆಯಿಂದ ತರಗತಿಯಲ್ಲಿ ನಿರರ್ಗಳವಾಗಿ ಪಾಠವನ್ನು ಕಲಿಯುತ್ತಿದ್ದರು. ಆಸಕ್ತಿ ಬರಬೇಕಾದರೆ ಮಕ್ಕಳಿಗೆ ಆಕರ್ಷಣೆ ಅದರಲ್ಲಿ ನಮ್ಮ ನಟರಾಜ್ ಅವರ ಪಾತ್ರ ಅತಿ ಮುಖ್ಯವಾದದ್ದು. ಮಲಗಿತ್ತು ನೆನ್ನೆ ಎಲ್ಲ ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡಿಬಿಟ್ಟು ಹೋಗಿ ಮಲ್ಕೊಂಡಾಯ್ತು, ನಿದ್ದೆ ಮಾಡಿದ್ವಿ ಎಲ್ಲವೂ. ಎಲ್ಲ ಬೆಳಿಗ್ಗೆ ಸೂರ್ಯೋದಯ ಅಂದ್ರೆ ಸನ್ರೈಸ್ ಆಗುತ್ತಲ್ವಾ? ಸನ್ರೈಸ್ ಆದಾಗ ಎಲ್ಲರೂ ಎದ್ದೇಳ್ತೀವಿ. ನೀವು ಎದ್ದೇಳಲ್ವಾ? ನೀವು ಎಷ್ಟು ಗಂಟೆಗೆ ಹೇಳ್ತೀರೇನ್ರಿ? ಕೆಲವರು 5:30, ಕೆಲವರು 6 ಗಂಟೆ, ಕೆಲವರು 6:30, ಕೆಲವರು 7 ಗಂಟೆಗೆ ಎದ್ದು ಬಿಡ್ತೀರಾ, ಹೌದಲ್ವಾ? ಹಾಗೆಯ ಎಲ್ಲವೂ ಎದ್ದು, ಉದಾಹರಣೆಗೆ ಕೌ ಹೇಳ್ತು, ಕೌ ಎದ್ದುಬಿಟ್ಟು ಅದ್ರ ಕೆಲಸ ಮಾಡ್ತು, ಹಾಲು ಕೊಡ್ತು, ಹೌದಾ? ಆಮೇಲೆ ಅಲ್ಲಿ ಒಂದು ಪಿಗ್ಗಿ ಇತ್ತು, ಪಿಗ್ ಎದ್ದೇಳ್ತು, ಅದ್ರ ಕೆಲಸ ಮಾಡ್ತಂತು. ಡಾಗ್ ಇತ್ತು, ಅದು ಎದ್ದೇಳ್ತು. ಆಮೇಲೆ ಕ್ರೋ ಇತ್ತು, ಅದು ಎದ್ದೇಳ್ತು. ಈ ತರಕ್ಕೆ ಇದು ಅಷ್ಟೇನೆ, ಎಲ್ಲರನ್ನು ಕೂಗಿ ಎಬ್ಬರಿಸ್ತು. ಇದು ಕಾಕು ಅಥವಾ ಹೆಣ್ಣು, ಹೌದಲ್ವಾ? ಅವು ಕೂಗಿ ಎಬ್ಬರಿಸ್ತವೆ ನಮ್ಮನ್ನೆಲ್ಲವ, ಅಲ್ವಾ? ಕೇಳಿದ್ರಲ್ವಾ? ಹಾಗೆ ಹೀಗೆ ಹೋಲಾಡಿ ಕೆಂಪು ಟೋಪಿ ತೋರಾಡಿ ಹೇಳುವೆ ಎಲಕೋಳಿ ಕೊಕ್ಕೊ ಕೂಗೇಳು. ಕೇಳಿದ್ರಲ್ವ 1ನೇ ಕ್ಲಾಸಲ್ಲಿ? ಅದೇ ತರಕ್ಕೆ ಹೇಳ್ದು ಎಲ್ಲರೂ ಯಾರು ಒಬ್ಬ ಕಾಣ್ತಾ ಇಲ್ವಲ್ಲ ಅಂತ ಯೋಚನೆ ಮಾಡ್ತವೆ. ಇವನೇ ದೊಡ್ಡನ ಅವಕ್ಕೆಲ್ಲವಾ, ಹೌದಲ್ವಾ? ನೋಡ್ತಾನೆ ಇಲ್ಲ, ಅವಾಗ ಬಂದು ಎಲ್ಲವಾ ನೋಡ್ರೆ ಅಂತ ಡೀಪ್ ಸ್ಲೀಪಿ ಮಾಡ್ತಾ ಇದ್ದಾನೆ. ಯಾರೋ ಡಡ್ಡುದ ಡಾಂಕಿ ಬಹಳ ಗೊರಕೆ ಹೊಡ್ಕೊಂಡು ನಿದ್ದೆ ಮಾಡ್ತಾ ಇದ್ದಾನೆ. ಆಮೇಲೆ ಕೌ ಬಂದ ಏನಾಯ್ತು, ಅದು ಗೌರಿ ಅಂತೀವಿ ನಾವು, ಕೆಲವರು ಗೋರಿ ಅಂತ ಕರೀತಾರೆ. ಅದು ಬಂತು, ಕೌ ಬಂದ್ಬಿಟ್ಟು ಅಂತಂತು, ಅಳ್ಳಾಡ್ಲೇ ಇಲ್ಲ. ಅದಾದ್ಮೇಲೆ ಪಿಗ್ ಬಂದ ಏನ್ ಹುಯ್ಕುಂದ್ರು ಆಗ್ಲಿಲ್ಲ, ಕುಯ್ಕುಂದ್ರು ಆಗ್ಲಿಲ್ಲ, ಅದುವೇ ಎದ್ದೇಳಲೇ ಇಲ್ಲ. ಮತ್ತೆ ಬಂತು ಕೋಳಿ. ಕೋಳಿ ಬಂತು, ಅದು ಜೋರಾಗಿ ಕೊಕ್ಕೋ ಅಂತ ಕೂಗುತ್ತೆ, ಅದಕ್ಕೂ ಜುಮ್ಮನ್ನಿಲ್ಲ. ಆಮೇಲೆ ಡಾಗ್ ಬರುತ್ತೆ, ಡಾಗ್ ಬಂದು ಕೂತು, ಅದುವೇ ಎದ್ದೇಳಲೇ ಇಲ್ಲ. ಆಮೇಲೆ ಕ್ರೋ ಬಂದು ಹೋಗುತ್ತೆ, ಅದಕ್ಕೂ ಜುಮ್ಮನ್ಲಿಲ್ಲ. ಅದರದೇ ಆದ ಸೌಂಡ್ಗಳಿಗೆ ಒಂದೊಂದು ಹೆಸರಿಂದವ ಕರೀತಾರೆ. ಈಗ ಕೌ ಹರಿಚೋದಕ್ಕೆ ಒಂದು ಹೆಸರು ಕಾವ್ ಅಂತ ಕರೀತಾರೆ. ಡಾಗು ಬಾರ್ಕ್ ಮಾಡೋದಕ್ಕೆ ಬೌ ಅಂತ ಕರೀತಾರೆ. ಹಾಗೆ ಪಿಗ್ ಸೌಂಡ್ ಮಾಡತಕ್ಕಂಥದಕ್ಕೆ ಅಂತಾರೆ. ಕೌ ಮಾಡೋದಕ್ಕೆ ಮೂ ಅಂತ ಸೌಂಡ್ ಮಾಡುತ್ತೆ. ಹಾಗೆ ಹೆಣ್ಣು ಕ್ಲಾಕ್ ಕ್ಲಾಕ್ ಕ್ಲಾಕ್, ಡಕ್ಕು ಕ್ವಾಕ್ ಕ್ವಾಕ್ ಕ್ವಾಕ್, ಡಾಗ್ ಬೌ ಕ್ರೋ ಕಾವ್ ಕೌ ಮೂ ಕ್ಯಾಟ್ ಮಿಯಾವ್ ಮಿಯಾವ್. ಎಲ್ಲ ಸೌಂಡ್ ಮಾಡಿರುವ ಆಗ್ಲೇ ಇಲ್ಲ. ಕೊನೆಗೆ ಆಫ್ಟರ್ ಕೇಮ್ ದೇ ಫಿಫಿ, ಆಯ್ತಾ? ಇದು ಒಂದು ಹಾರುತ್ತಲ್ಲ, ಫ್ಲೈ ಗೊತ್ತಲ್ವಾ? ನೊಣ ಅಂತೀವಿ, ಚಿಟ್ಟೆ ಅಂತೀವಿ ಅಲ್ವಾ? ಫ್ಲೈ ಮಾಡ್ಕೊಂಡು ಬರುತ್ತೆ ಅಲ್ಲಿಗೆ. ಬಂದುಬಿಟ್ಟು ಅವಾಗೆಲ್ಲ ಗೊತ್ತಾಗುತ್ತೆ ಅದಕ್ಕೆ. ಬಂದ್ಬಿಟ್ಟು ಇದ್ರ ಸುತ್ತಲೇ
ಗುಯ್ ಗುಡುತ್ತೆ, ಹಾರಾಡುತ್ತೆ, ಆಗ್ಲೂ ಇದಳಕ್ಕಲ್ಲ. ಕೊನೆಗೆ ತಡೆಯು ನೀ ಮಾಡ್ತೀನಿ ಅಂತ ಸಣ್ಣಕ್ಕಿರುತ್ತಲ್ವಾ ಅದು, ಸಣ್ಣಕ್ಕಿರಲ್ವಾ? ಜೇನು ನೋಡ ಸಣ್ಣಕ್ಕಿರ್ತಾವಲ್ವಾ, ಬರುತ್ತೆ. ಆದ್ರೂ ಹೊಳ್ಳೆ ಇರುತ್ತಲ್ವ, ಹೊಳ್ಳೆ ಏನಂತ ಹೇಳಿದ ಮೂಗಿನ ಹೊಳ್ಳೆಗಳು ಅಂತ ಕರಿತೀವಿ. ಆ ಹೊಳ್ಳೆಗಳಿಗೆ ಹೋಗುತ್ತೆ, ಹೋಗ್ಬಿಟ್ಟು ಒಳಗಡೆ ಗುರ್ರ ಅಂತ ಬಿಡುತ್ತೆ. ಅವು ರೆಕ್ಕೆ ಝೀ ಅನ್ನತ್ತಲ್ವಾ, ಝೀ ಅಂತ ಯಾರಿ ತರ್ಕೊಳಕ್ಕಾಗುತ್ತೆ? ನಾವು ಮೂಗೊಳಗಡೆ ಕೈ ಇಟ್ಕೊಂಡ್ರೆ ಗುಳುಗುಳು ಅಂದಂಗೆ ಆಗುತ್ತೆ, ಹೌದಲ್ವಾ? ಆಗ ಅದೇನಾಗುತ್ತೆ, ಆಕ್ಷಿಕ್ ಅಂತ ಸ್ನೀಸ್ ಅಂತಾರೆ ಇದಕ್ಕೆ, ಆಯ್ತಾ? ನೀವು ಹಂಗೆ ಮಾಡಬಾರ್ದು, ತೋರಿಸಿದ್ದು. ಆಕ್ಷಿಂಗ್ ಅಂತ ಅದು ಜೋರ ಸ್ನೀಸ್ ಮಾಡುತ್ತೆ. ಸ್ನೀಸ್ ಅಂದ್ರೆ ಕೆಮ್ಮುತ್ತೆ, ನೋಡುತ್ತೆ. ಎಂಥ ಕೆಲಸ ಮಾಡ್ತಿದ್ದೀರಾ ನೀವು, ನಾನು ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದೆ, ಇಂಥ ಕೆಲಸ ಮಾಡಿಸ್ಬೇಕು ಬಿಟ್ಬಿಟ್ರಲ್ಲ. ಹೋಗಪ್ಪ, ನೀವೆಲ್ಲ ಫ್ರೆಂಡ್ಗಳು ಸರಿಯಿಲ್ಲ, ನೀವು ನಿದ್ದೆ ಮಾಡೋಕೆ ಬಿಡೋಕ್ಕಲ್ಲ. ನೀವು ನೆನ್ನೆ ಅಷ್ಟೊಂದೆಲ್ಲ ಕೆಲಸ ಮಾಡಿ ನಾನು ಬಂದಿದ್ದೀನಿ, ಹಂಗೂ ಮಲ್ಗಕ್ಕೆ ಬಿಡೋಕ್ಕಲ್ಲ ಅಂತ. ಇದು ಸುಮ್ಮನೆ ಬೈಯಕ್ಕಲ್ಲ, ಸುಮ್ಮನೆ ಬೈಯರಂಗೆ ಸುಮ್ಮನಿರಪ್ಪ ಅಂತ ಹೇಳುತ್ತೆ. ಆಗ ಎಲ್ಲವೂ ಥ್ಯಾಂಕ್ ಯು ಫ್ಲೈ, ಥ್ಯಾಂಕ್ ಯು ಫ್ಲೈ ಅಂತ ಹೇಳ್ತವೆ. ಚೆನ್ನಾಯ್ತಾ? ಡ್ರಾಯಿಂಗ್ ಬರೀತೀನಿ. ಓಕೆ, ಡ್ರಾಯಿಂಗ್ ಅಂದ್ರೆ ಇಷ್ಟ ಅಲ್ವಾ ನಿಮಗೆ? ಆ ಡ್ರಾಯಿಂಗ್ ಬರೆದ್ಮೇಲೆ ಅದ್ರದ್ದು ಹೆಸರು ಹೇಳಬೇಕು, ಮತ್ತೆ ಅದು ಸ್ಪೆಲ್ಲಿಂಗ್ ಹೇಳಬೇಕು. ಓಕೆ ಓಕೆ, ಸ್ಟಾರ್ಟ್ ಮಾಡೋಣ. ಓಕೆ, ಏನಿದು? ವಾಟ್ ಇಸ್ ದಿಸ್? ಫ್ಲವರ್. ಕರೆಕ್ಟ್, ಫ್ಲವರ್ ಅಲ್ವಾ? ಫ್ಲವರ್. ಈಗ ಸ್ಪೆಲ್ಲಿಂಗ್ ಯಾರು ಹೇಳ್ತಾರೆ? ಕೈ ಎತ್ತಬೇಕು. ಸ್ಪೆಲ್ಲಿಂಗ್ ಫ್ಲವರಿಗೆ. ಓಕೆ, ನೈರಿತಿ ಹೇಳ ಮಾಡೋಣ. ಫ್ಲವರಿಗೆ ಸ್ಪೆಲ್ಲಿಂಗ್ ಹೇಳು. FLOWER. ಓಕೆ, ಫ್ಲವರಿಗೆ ಕನ್ನಡದಲ್ಲಿ ಏನಂತಾರೆ? ಒಂದನೇ ಕ್ಲಾಸಲ್ಲಿ ಹೇಳ್ತೀರಾ? ಫಸ್ಟ್ ಸ್ಟ್ಯಾಂಡರ್ಡ್ ಏನೋ ಹೂವು, ಹೌದಲ್ವಾ? ವೆರಿ ಗುಡ್. ಒಂದನೇ ಕ್ಲಾಸಲ್ಲಿ ಚಪ್ಪಲ್ ಹೊಡೀರಿ. ವೆರಿ ಗುಡ್. ನೆಕ್ಸ್ಟ್ ಇನ್ನೊಂದು ಚಿತ್ರ ಬರೆಯನ್ರ? BEO ಮೋಹನ್ ಕುಮಾರ್ ಸರ್ ಹಾಗೂ ಇತರ ಇಲಾಖಾ ಸಿಬ್ಬಂದಿ ವರ್ಗದವರು ನಟರಾಜ್ ಸರ್ ಅವರ ಕಾರ್ಯಕ್ಷಮತೆಯನ್ನು ಗುರುತಿಸಿ ಸನ್ಮಾನಿಸುತ್ತಿರುವ ಅಭೂತಪೂರ್ವ ಸಂದರ್ಭ.